ಹೈದರಾಬಾದ್ನಲ್ಲಿ ವಾಸ ಮಾಡ್ತಿದ್ದ ಮಹಿಳೆಯೊಬ್ಬಳು 5 ವರ್ಷಗಳ ಹಿಂದೆ ಮನೆಯಿಂದ ನಾಪತ್ತೆಯಾಗಿದ್ಲು. ಆ ಮಹಿಳೆಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ರು. ಗಂಡ ಒಳ್ಳೆ ಕೆಲಸದಲ್ಲೇ ಇದ್ದ. ಆರ್ಥಿಕವಾಗಿಯೂ ಏನು ಸಮಸ್ಯೆ ಇರಲಿಲ್ಲ. ಚಿಕ್ಕ ಉದ್ಯೋಗ, ಚಿಂತೆ ಇಲ್ಲದ ಜೀವನ ಇವರದ್ದಾಗಿತ್ತು. ಆದ್ರೆ ಆ ಮಹಿಳೆ ಇದ್ದಕ್ಕಿದ್ದಂತೆ ಮನೆಯಿಂದ ನಾಪತ್ತೆಯಾಗಿದ್ಲು. ಹೀಗೆ ನಾಪತ್ತೆಯಾದವಳು 5 ವರ್ಷಗಳ ಬಳಿಕ ಸಿಕ್ಕಿದ್ಲು. ಅದು ಆ ಪರಿಸ್ಥಿತಿಯಲ್ಲಿ ಆಕೆ ಸಿಕ್ಕಿದ್ದು ನೋಡಿ ಗಂಡನ ಜೊತೆಗೆ ಈಕೆಯ ಇಡೀ ಕುಟುಂಬದವರು ಕೂಡ ಶಾಕ್ ಆಗಿದ್ರು. ಅಷ್ಟಕ್ಕೂ ಈ ಮಹಿಳೆ ಹೆಸರು ಸಂಗೀತ ಅಂತ. ಈಕೆಗೆ ಮದುವೆಯಾಗಿ ಮಕ್ಕಳು ಕೂಡ ಇದ್ರು. ಆದ್ರೆ ಜೀವನ ಪೂರ್ತಿ ಗಂಡ ಮಕ್ಕಳಿಗೆ ಸೇವೆ ಮಾಡೋದು ಬಿಟ್ರೆ ಬೇರೆ ಜೀವನವೇ ಇಲ್ಲ ಅಂತ ಈಕೆ ಅನ್ಕೊಳ್ತಿದ್ಲು. ಇದೇ ಕಾರಣಕ್ಕೆ ಸಂಗೀತ ಆಗಾಗ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವರು ಮನೆ ಸೇರ್ಕೊಳ್ತಿದ್ಲು. ಮತ್ತೆ ಇವಳ ಮೂಡ್ ಬದಲಾದ್ರೆ ಮನೆಗೆ ವಾಪಸ್ ಬರ್ತಿದ್ಲು. ಗಂಡನಿಗೆ ಹೆಂಡತಿ ಮೇಲೆ ಕೋಪವಿದ್ರು ಹೆಂಡತಿ ಬಂದೊಡನೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಳ್ತಿದ್ದ. ಇದು ಅವನಿಗೆ ಅನಿವಾರ್ಯವೂ ಕೂಡ ಆಗಿತ್ತು. ಹೀಗೆ ಅದೊಂದು ದಿನ ಸಂಜೆಯಾಗ್ತಿದ್ದಂತೆ ಸಂಗೀತ ಮನೆಯಿಂದ ನಾಪತ್ತೆಯಾಗಿದ್ಲು. ಗಂಡನ ಜೊತೆ ಜಗಳವಿಲ್ಲ, ಏನಿಲ್ಲ. ಆದ್ರೂ ಸಂಗೀತ ಮನೆಯಿಂದ ನಾಪತ್ತೆಯಾಗಿದ್ಲು. ಆಗ ಮಕ್ಕಳು ಮನೆಯಲ್ಲೇ ಇದ್ರು. ಗಂಡ ಕೆಲಸದಿಂದ ಬಂದೊಡನೆ ಅಮ್ಮ ಇಲ್ಲ ಅಂತ ಹೇಳಿದ್ವು. ಇದರಿಂದ ಕಂಗಾಲಾದ ಸಂಗೀತ ಗಂಡ ಕೂಡ್ಲೆ ಈಕೆಯ ಅಪ್ಪ ಅಮ್ಮನಿಗೆ ವಿಷಯವನ್ನ ತಿಳಿಸಿದ್ದ. ಆಗ ಸಂಗೀತ ತಂದೆ ತಾಯಿ ಆಕೆ ಎಲ್ಲೇ ಹೋದ್ರು ವಾಪಸ್ ಬರ್ತಾಳೆ, ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾಳೆ ಅಲ್ವಾ ಅಂತ ಸುಮ್ಮನಾಗಿದ್ರು. ಆದ್ರೆ ಸಂಗೀತ ನಾಪತ್ತೆಯಾಗಿ 3 ದಿನವಾದ್ರೂ ಮನೆಗೆ ಬಾರದೆ ಇದ್ದಾಗ ಇವಳ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಆಗ ಮಹಿಳೆ ಮಿಸ್ಸಿಂಗ್ ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು. ಸಂಗೀತ ಮನೆ ಅಕ್ಕಪಕ್ಕದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಆಕೆ ಒಂದು ಕ್ಯಾಬ್ ಹತ್ಕೊಂಡು ಹೋಗಿರೋದು ಗೊತ್ತಾಗಿತ್ತು. ಆದ್ರೆ ಎಲ್ಲಿಳಿದಿದ್ದಾಳೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಇತ್ತ ಇನ್ನಷ್ಟು ಸಿಸಿ ಕ್ಯಾಮೆರಾಗಳನ್ನ ಎಷ್ಟೇ ಪರಿಶೀಲಿಸಿದ್ರು ಏನೊಂದು ಕ್ಲೂ ಸಿಗದೆ ಪೊಲೀಸರು ಒದ್ದಾಡಿ ಹೋಗಿದ್ರು. ಇನ್ನೊಂದು ಕಡೆ ಸಂಗೀತ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ಗೆ ದಿನ ಬರೋದಕ್ಕೆ ಶುರು ಮಾಡಿದ್ರು. ಮಕ್ಕಳು ಕೂಡ ಅಮ್ಮ ಅಂತ ಅಳೋಕೆ ಶುರು ಮಾಡಿದ್ವು. ಸಂಗೀತ ಗಂಡ ಮತ್ತು ಇವಳ ಕುಟುಂಬದವರು ತಮಗೆ ಗೊತ್ತಿರೋ ಎಲ್ಲಾ ಬಂಧುಗಳಿಗೂ ಕಾಲ್ ಮಾಡಿ ಅವಳ ಬಗ್ಗೆ ವಿಚಾರಿಸಿದ್ರು. ಅವಳು ಓದಿದ ಸ್ಕೂಲ್ನಿಂದ ಹಿಡಿದು ಕಾಲೇಜು ಮೇಟ್ಸ್ ವರೆಗೂ ಅಂತ ಎಲ್ಲರನ್ನೂ ಕೇಳಿದ್ರು. ಏನು ಪ್ರಯೋಜನವಾಗಿರ್ಲಿಲ್ಲ. ಪೊಲೀಸರಿಗೂ ಕೂಡ ಹುಡುಕಿ ಸಾಕಾಗಿತ್ತು. ಯಾಕಂದ್ರೆ ಸಿಸಿಟಿವಿಯಲ್ಲೂ ಸಂಗೀತ ಸುಳಿವಿರ್ಲಿಲ್ಲ. ಫೋನ್ ಬೇರೆ ಮನೆಯಲ್ಲೇ ಬಿಟ್ಟು ಹೋಗಿದ್ಲು. ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ಸಹ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಪೊಲೀಸರು ಕೇಸ್ನ ಮೂಲೆಗೆ ಎಸೆದಿದ್ರು. ಆದರೆ ಸಂಗೀತ ಗಂಡ ಕೋರ್ಟ್ ಮೆಟ್ಟಿಲೇರಿದ್ದ. ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಅಂತ ಸಂಗೀತ ಗಂಡ ಹೆಬಿಯಸ್ ಕಾರ್ಪಸ್ನ ಹಾಕಿದ್ದ. ನನ್ನ ಹೆಂಡತಿ ಮಿಸ್ ಆಗಿದ್ದು ಪೊಲೀಸರಿಗೆ ಹುಡುಕಿ ಕೊಡುವಂತೆ ಹೇಳಿ ನನಗೆ 2 ಮಕ್ಕಳಿದ್ದಾರೆ ಅಂತ ಕೋರ್ಟ್ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ದ. ಇದರಿಂದ ಪೊಲೀಸರನ್ನ ವಿವರಣೆ ಕೇಳಿದ ಕೋರ್ಟ್ ಹೇಗಾದ್ರೂ ಮಾಡಿ ಅವನಿಗೆ ಹೆಂಡತಿಯನ್ನ ಹುಡುಕಿ ಕೊಡಿ ಅಂತ ಆದೇಶಿಸಿತ್ತು. ಇದರಿಂದ ಪೊಲೀಸರು ಮತ್ತೆ ವಿಚಾರಣೆಯನ್ನ ಶುರು ಮಾಡಿದ್ರು. ಎಷ್ಟೇ ವಿಚಾರಿಸಿದ್ರು ಈಕೆ 0 ಕ್ಲೂ ಆಗಿತ್ತು. ಅವಳು ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ. ಸತ್ತಿದ್ರೆ ಮೃತದೇಹವಾದ್ರೂ ನಮಗೆ ಬೇಕು ಅಂತ ಸಂಗೀತ ಕುಟುಂಬಸ್ಥರು ಪೊಲೀಸರ ಹತ್ರ ಕೇಳ್ಕೊಂಡಿದ್ರು. ಆದ್ರೆ ನಾವು ಪ್ರಯತ್ನ ಮಾಡ್ತಿದೀವಿ, ನೀವೇನು ಭಯ ಪಡಬೇಡಿ ಅಂತ ಸಂಗೀತ ಕುಟುಂಬಸ್ಥರಿಗೆ ಪೊಲೀಸರು ಧೈರ್ಯ ತುಂಬಿದ್ರು. ವಿಮೆನ್ ಸೇಫ್ಟಿ ಅಧಿಕಾರಿಗಳು ಸಹ ಸಂಗೀತ ಆಧಾರ್ ಕಾರ್ಡ್ ಹಾಗೂ ಮಾರ್ಕ್ಸ್ ಕಾರ್ಡ್ ಮೂಲಕ ಹುಡುಕಾಡಿದ್ರು ಸಹ ಯಾವ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಸಂಗೀತ ಕಾಣೆಯಾಗಿ ತಿಂಗಳುಗಳೇ ಕಳೆದು ಹೋಗಿದ್ವು. ಮಕ್ಕಳು ಸಹ ಬೆಳೀತಿದ್ರು. ಆದ್ರೂ ಸಂಗೀತ ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಒಂದು ವೇಳೆ ಪ್ರಿಯಕರನ ಜೊತೆ ಹೋಗಿ ಕೊಲೆಗೆ ಗುರಿಯಾದ್ಲ, ಇಲ್ಲ ಅಕ್ರಮ ಸಂಬಂಧ ಏನಾದ್ರೂ ಇಟ್ಕೊಂಡು ಓಡ್ ಹೋಗಿದ್ದಾಳ, ಇವಳಿಗೆ ಪರಿಚಯದ ಹುಡುಗರು ಯಾರಾದ್ರೂ ಇದಾರಾ ಅನ್ನೋ ಆಂಗಲ್ ನಲ್ಲೂ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ಹೀಗೆ 3 ವರ್ಷಗಳೇ ಕಳೆದು ಹೋಗಿತ್ತು. ಇಷ್ಟಾದ್ರೂ ಸಹ ಪೊಲೀಸರಿಗೆ ಸಂಗೀತ ಬಗ್ಗೆ ಸಣ್ಣದೊಂದು ಕೂದಲು ಕೂಡ ಸಿಕ್ಕಿರ್ಲಿಲ್ಲ. ಇವಳ ಬಂಧುಗಳು ಇವಳು ಸತ್ ಹೋಗಿರ್ಬೇಕು ಅಂತ ಇವಳ ಮೇಲೆ ಆಸೆಯನ್ನ ಬಿಟ್ಟಿದ್ರು. ಬದುಕಿದ್ದಿದ್ರೆ ಮಕ್ಕಳಿಗೋಸ್ಕರನಾದ್ರೂ ಬರ್ತಿದ್ಲು, ಈವರೆಗೂ ಬರ್ಲಿಲ್ಲ ಅಂದ್ರೆ ಸತ್ತೇ ಹೋಗಿರ್ತಾಳೆ ಅಂತಾನೆ ಇವಳ ಕುಟುಂಬಸ್ಥರು ಭಾವಿಸಿದ್ರು. ಹೀಗೆ ಸಂಗೀತ ಕುಟುಂಬಸ್ಥರೇ ಇವಳನ್ನ ಮರೆತು ಹೋಗಿದ್ರು. ಆದ್ರೂ ವಿಮೆನ್ ಸೇಫ್ಟಿ ಅಧಿಕಾರಿಗಳು ಮಾತ್ರ ಸಂಗೀತ ಆಧಾರ್ ಕಾರ್ಡ್ ಆಧಾರದಿಂದ ಕಂಡು ಹಿಡಿಯೋಕೆ ಶತಾಯಗತಾಯ ಪ್ರಯತ್ನ ಪಡ್ತಿದ್ರು. ಆ ನಂಬರ್ ಆಧಾರದಿಂದ ಬ್ಯಾಂಕ್ ಅಕೌಂಟ್ ಏನಾದ್ರೂ ಓಪನ್ ಮಾಡಿದಾಳ, ಮಾಡಿದ್ರೆ ನಮಗೆ ಮಾಹಿತಿ ನೀಡುವಂತೆ ಎಲ್ಲಾ ಬ್ಯಾಂಕ್ಗಳಿಗೂ ನೋಟಿಸ್ ಕೊಟ್ಟಿದ್ರು. ಆಧಾರ್ ನಂಬರ್ನ ಎಲ್ಲಾದ್ರೂ ಒಂದು ದಿನ ಉಪಯೋಗಿಸಲೇಬೇಕು, ಅದನ್ನ ಉಪಯೋಗಿಸಿದ್ರೆ ನಮಗೆ ಮಾಹಿತಿ ನೀಡುವಂತೆ ಅವರು ಕೇಳ್ಕೊಂಡಿದ್ರು. ಅಲ್ಲದೆ ಬ್ಯಾಂಕ್ನಿಂದ ದೆಹಲಿ ಕಮ್ಯುನಿಕೇಶನ್ ಸಂಸ್ಥೆ ಸೇರಿದಂತೆ ಎಲ್ಲರ ಜೊತೆಗೂ ಟಚ್ ನಲ್ಲಿದ್ರು. ಇವರಿಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ರು. ಆದ್ರೂ ಇಷ್ಟೆಲ್ಲ ಹುಡುಕಿ ಸಾಕಾಗಿದ್ರಿಂದ ಪೊಲೀಸರು ಅವಳಿಂದಲೇ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಸುಮ್ಮನಾಗಿದ್ರು. ಯಾಕಂದ್ರೆ ಯಾವತ್ತಾದ್ರೂ ಒಂದು ದಿನ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ ಅನ್ನೋದು ಪೊಲೀಸರ ನಂಬಿಕೆಯಾಗಿತ್ತು. ಹೀಗೆ ಪೊಲೀಸರಿಗೆ ಅದೊಂದು ದಿನ ಮಾಹಿತಿಯೊಂದು ಸಿಕ್ಕಿತ್ತು. ಸಂಗೀತ ಮಿಸ್ ಆದ 5 ವರ್ಷಗಳ ನಂತರ ಆಧಾರ್ ಅಪ್ಡೇಟ್ ಮಾಡೋಕೆ ಹೋಗಿರೋದು
ಗೊತ್ತಾಗಿತ್ತು. ಆಗ ಲೊಕೇಶನ್ ಹುಡುಕಿದ್ರೆ ಅದು ಗೋವಾ ಅಂತ ಗೊತ್ತಾಗಿತ್ತು. ಆಗ ಆ ಅಡ್ರೆಸ್ಗೆ ಹೋದ್ರೆ ಅಲ್ಲಿ ಸಂಗೀತ ಇರ್ಲಿಲ್ಲ. ಇದರಿಂದ ಮತ್ತೆ ಪೊಲೀಸರಿಗೆ ನಿರಾಸೆ ಎದುರಾಗಿತ್ತು. ಆದ್ರೆ ಸಂಗೀತ ಬದುಕೇ ಇದ್ದಾಳೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿತ್ತು. ಹೀಗಾಗಿ ತಕ್ಷಣ ಗಂಡನಿಗೆ ಪೊಲೀಸರು ವಿಷಯವನ್ನ ತಿಳಿಸಿದ್ರು. ಇದನ್ನ ಕೇಳಿದ ಆ ಕುಟುಂಬದವರು ಒಂದು ಸೆಕೆಂಡ್ ಶಾಕ್ ಆಗಿದ್ರು. ಆಗ್ಲೇ ಪೊಲೀಸರು ನಿನ್ನ ಹೆಂಡತಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿದಾಳೆ, ಸದ್ಯಕ್ಕೆ ಗೋವಾದಲ್ಲೇ ಇದ್ದಾಳೆ, ಅವಳನ್ನ ಕಂಡು ಹಿಡಿದು ಆದಷ್ಟು ಬೇಗ ಕರ್ಕೊಂಡು ಬಂದು ನಿನ್ನ ಹತ್ರ ಸೇರಿಸ್ತೀವಿ ಅಂತ ಹೇಳಿದ್ರು. ಇದನ್ನ ಕೇಳಿದ ಸಂಗೀತ ಕುಟುಂಬಸ್ಥರ ಖುಷಿಗೆ ಮಿತಿಯೇ ಇಲ್ಲದಂತಾಗಿತ್ತು. ಮಕ್ಕಳು ಕೂಡ ಅಮ್ಮ ಬರ್ತಾಳೆ ಅಂತ ಸಂತೋಷವಾಗಿದ್ರು. ಸಂಗೀತ ಬೇರೆ ಮೊಬೈಲ್ ನಂಬರ್ನಿಂದ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿದ್ದನ್ನ ಪೊಲೀಸರು ಗಮನಿಸಿದ್ರು. ಆಧಾರ್ನಲ್ಲಿ ಹೆಸರು ಬದಲಾಗಿತ್ತೆ ಹೊರತು ಅದೇ ನಂಬರ್ ಇತ್ತು. ಇದೇ ಆಧಾರ್ ಕಾರ್ಡ್ ಕೊಟ್ಟು ಸಂಗೀತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕೆ ಮುಂದಾಗಿದ್ಲು. ಇದರಿಂದ ಇವಳು ಗೋವಾದಲ್ಲೇ ಇದ್ದಾಳೆ ಅನ್ನೋದು ಪೊಲೀಸರಿಗೆ ಕ್ಲಿಯರ್ ಆಗಿತ್ತು. ಬ್ಯಾಂಕ್ ಅಧಿಕಾರಿಗಳನ್ನ ಸಂಪರ್ಕಿಸಿ ಫೋನ್ ನಂಬರ್ನ ಕಲೆಕ್ಟ್ ಮಾಡಿದ ಪೊಲೀಸರು ಲೊಕೇಶನ್ ನ ಟ್ರೇಸ್ ಮಾಡೋಕೆ ಮುಂದಾಗಿದ್ರು. ಯಾಕಂದ್ರೆ ಫೋನ್ ಮಾಡಿದ್ರೆ ಸಂಗೀತ ಓಡ್ ಹೋಗಬಹುದು, ಇಲ್ಲದಿದ್ರೆ ತಲೆಮರೆಸಿಕೊಳ್ಳಬಹುದು, ಆ ನಂಬರ್ನ ಯೂಸ್ ಮಾಡದೆ ಬಿಸಾಡಬಹುದು ಅಂತ ಪೊಲೀಸರು ಅನ್ಕೊಂಡಿದ್ರು. ಅಲ್ಲದೆ ಅವಳು ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಏನೋ ಅಂತ ಪೊಲೀಸರಿಗೂ ಗೊತ್ತಿರಲಿಲ್ಲ. ಅವಳು ಮಿಸ್ ಆದ ಮೇಲೆ ಯಾವುದಾದ್ರೂ ದೊಡ್ಡ ವ್ಯಕ್ತಿಗಳೊಂದಿಗೆ ಡೀಲ್ ಕೂಡ ಇಟ್ಕೊಂಡಿರಬಹುದು ಅಂತ ವಿಮೆನ್ ಸೇಫ್ಟಿ ಅಧಿಕಾರಿಗಳ ಜೊತೆಗೆ ಪೊಲೀಸರು ಕೂಡ ಎಚ್ಚರ ವಹಿಸಿದ್ರು. ಪಿನ್ ಪಾಯಿಂಟ್ ಲೊಕೇಶನ್ ನಿಂದ ಅವಳನ್ನ ಹಿಡಿಬೇಕು, ಇಲ್ಲದಿದ್ರೆ ಮತ್ತೆ ಓಡ್ ಹೋಗ್ತಾಳೆ, ನಮ್ಮ 5 ವರ್ಷದ ಶ್ರಮ ಹಾಳಾಗುತ್ತೆ ಅಂತಾನೆ ಪೊಲೀಸರು ತಕ್ಷಣಕ್ಕೆ ಡಿಜಿಟಲ್ ಇನ್ವೆಸ್ಟಿಗೇಷನ್ ಟೀಮ್ ಸಹಾಯವನ್ನ ತಗೊಂಡಿದ್ರು. ಆಗ ಸಂಗೀತ ಯೂಸ್ ಮಾಡ್ತಿದ್ದ ಮೊಬೈಲ್ ನಂಬರ್ ನಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಓಪನ್ ಆಗಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಇದರಿಂದ ಗೋವಾ ಪೊಲೀಸರ ಸಹಾಯದಿಂದ ಹೈದರಾಬಾದ್ ಪೊಲೀಸ್ ಅಧಿಕಾರಿಗಳು ಗೋವಾ ಟೀಮ್ ಜೊತೆ ಸೇರಿ ಲೊಕೇಶನ್ಗೆ ಹೋಗಿ ಸಂಗೀತ ಇದ್ದ ಮನೆ ಬಾಗಿಲನ್ನ ತಟ್ಟಿದ್ರು. ಆದ್ರೆ ಒಬ್ಬ ವ್ಯಕ್ತಿ ಬಾಗಿಲು ತೆಗೆದಿದ್ದ. ಸಂಗೀತ ಇಟ್ಕೊಂಡಿದ್ದ ಹೊಸ ಹೆಸರಿನ ಮಹಿಳೆ ಯಾರೆಂದು ವಿಚಾರಿಸಿದಾಗ ಆತ ಕಂಗಾಲಾಗಿ ಅದು ನನ್ನ ಹೆಂಡತಿ ಅಂತ ಅಂದಿದ್ದ. ನಂತರ ಅವಳ ಗಂಡ ಮಕ್ಕಳು ಇರೋ ಫೋಟೋ ತೋರಿಸಿದಾಗ ಆತ ಶಾಕ್ ಆಗಿದ್ದ. ಸಂಗೀತ ಮುಂಬೈಗೆ ಸೇರಿದ್ದ ವ್ಯಕ್ತಿಯನ್ನ ಮನೆ ಬಿಟ್ಟು ಬಂದ ಕೆಲವೇ ದಿನಗಳಲ್ಲಿ ಮದುವೆಯಾಗಿದ್ಲು. ಆದ್ರೆ ಈ ಬಗ್ಗೆ ಇವಳ 2ನೇ ಗಂಡನಿಗೂ ಏನೊಂದು ಗೊತ್ತಿರಲಿಲ್ಲ. ಮೊದಲೇ ಮದುವೆಯಾಗಿದ್ದ ವಿಷಯ ತಿಳಿದು ಆತ ಶಾಕ್ ಆಗಿದ್ದ. ಹೀಗೆ ಸಂಗೀತ 2ನೇ ಗಂಡನಿಗೆ ಇದ್ದ ವಿಷಯವನ್ನ ತಿಳಿಸಿ ಪೊಲೀಸರು ಅವಳನ್ನ ತಮ್ಮೊಂದಿಗೆ ಬರಬೇಕು ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಸಂಗೀತ ನಿರಾಕರಿಸಿದ್ಲು. ಕೊನೆಗೆ ಕೋರ್ಟ್ ಆರ್ಡರ್ ತೋರಿಸಿ ಬರಲೇಬೇಕು ಅಂತ ಹೇಳಿದಾಗ ಬೇರೆ ವಿಧಿ ಇಲ್ಲದೆ ಸಂಗೀತ ಹೊಸ ಗಂಡನೊಂದಿಗೆ ಹೈದರಾಬಾದ್ಗೆ ಬಂದಿದ್ಲು. ಹೆಬಿಯಸ್ ಕಾರ್ಪಸ್ ಪೆಂಡಿಂಗ್ ನಲ್ಲಿ ಇದ್ದಿದ್ರಿಂದ ಸಂಗೀತ ಕರ್ಕೊಂಡು ಬಂದು ಪೊಲೀಸರು ಕೋರ್ಟ್ಗೆ ಒಪ್ಪಿಸಿದ್ರು. ಆಗ್ಲೇ ಸಂಗೀತ ಗಂಡ ಹಾಗೂ ಮಕ್ಕಳಿಗೆ ಶಾಕ್ ಕೊಟ್ಟಿದ್ಲು. ನಾನು ಹೊಸ ಗಂಡನೊಂದಿಗೆ ಇರ್ತೀನಿ, ನನಗೆ ಹಳೆ ಗಂಡ ಹಾಗೂ ಮಕ್ಕಳು ಯಾರೂ ಬೇಡ ಅಂತ ಹೇಳಿದ್ಲು. ಇದಕ್ಕೆ ಕೋರ್ಟ್ ಕೂಡ ಆಕೆ ಇಷ್ಟ ಬಂದ ಹಾಗೆ ಬದುಕೋ ಹಕ್ಕಿದೆ ಅಂತ ತೀರ್ಪು ಕೊಟ್ಟಿತ್ತು. ಹೀಗೆ ಸಂಗೀತ ತನ್ನ ತಂದೆ ತಾಯಿಗೂ ಹೇಳದೆ ಗಂಡ ಮಕ್ಕಳ ಕಣ್ಣಿಗೂ ಕಾಣದೆ ಮತ್ತೆ ಗೋವಾಗೆ ಹೊರಟು ಹೋಗಿದ್ಲು. ಮಕ್ಕಳು ತಾಯಿ ಕನಿಷ್ಠ ಪಕ್ಷ ಮಾತನಾಡಿಸ್ಲು ಇಲ್ವಲ್ಲ ಅಂತ ಕಣ್ಣೀರು ಹಾಕಿದ್ರು. ಗಂಡ ಕೂಡ ತನ್ನ ಹೆಂಡತಿ ಬದುಕೇ ಇದ್ದಾಳೆ ಅಂತ ಸಂತೋಷ ಪಟ್ಟಿದ್ದ. ಆದ್ರೆ ಒಂದೇ ದಿನಕ್ಕೆ ಸಂಗೀತ ಎಲ್ಲರಿಗೂ ಶಾಕ್ ಕೊಟ್ಟಿದ್ಲು. ಪೊಲೀಸರು ಕೂಡ ಈ ಮಿಸ್ಸಿಂಗ್ ಕೇಸ್ ನ ಭೇದಿಸೋಕೆ 5 ವರ್ಷ ಕಷ್ಟಪಟ್ಟು ಹುಡುಕಾಡಿದ್ರು. ಕೊನೆಗೆ ಕೋರ್ಟ್ ತೀರ್ಪಿನಿಂದ ಎಲ್ಲರಿಗೂ ಬೇಸರವಾಗುವಂತೆ ಮಾಡಿತ್ತು. ಸಂಗೀತ ಕೂಡ ಹೀಗೆ ಬಂದು ಹಾಗೆ ಹೊರಟು ಹೋಗಿದ್ಲು. ಪೊಲೀಸರು ಕೂಡ ಕೋರ್ಟ್ ತೀರ್ಪಿನಂತೆ ಸಂಗೀತನ ಬಿಟ್ಟು ಕಳಿಸಿದ್ರು. ಹೀಗೆ 5 ವರ್ಷದ ಹಿಂದೆ ಸಂಗೀತ ಮನೆ ಬಿಟ್ಟು ಹೋಗಿದ್ದು ಹೀಗೆ ಹೋಗುವಾಗ ಫೋನ್ ಅಥವಾ ಡೆಬಿಟ್ ಕಾರ್ಡ್ ನ ಜೊತೆಯಲ್ಲೇ ತಗೊಂಡು ಹೋಗಿದ್ದಿದ್ರೆ ಪೊಲೀಸರು ಯಾವಾಗ್ಲೂ ಪತ್ತೆ ಹಚ್ಚಿ ಬಿಡ್ತಿದ್ರು. ಆದ್ರೆ ಯಾವುದನ್ನು ತೆಗೆದುಕೊಳ್ಳದೆ ಮನೆಯಲ್ಲಿ ಗಂಡನೊಂದಿಗೆ ಜಗಳವು ಆಡದೆ ಸಂಗೀತ ಮನೆ ಬಿಟ್ಟು ಹೋಗಿ ಇನ್ನೊಬ್ಬನನ್ನ ಮದುವೆಯಾಗಿದ್ಲು. ಇಷ್ಟು ವರ್ಷಗಳಾದ್ರೂ ಕೇಸ್ನ ಹೇಗೆ ಕಂಡು ಹಿಡಿದ್ರಿ ಅಂತ ಸಂಗೀತ ಪೊಲೀಸರನ್ನ ಅನುಮಾನದಿಂದಲೇ ಕೇಳಿದ್ಲು. ಆಗ ಪೊಲೀಸರು ಇದೆಲ್ಲ ಟೆಕ್ನಾಲಜಿಯ ಮಹಿಮೆ ಅಂತ ಹೇಳಿದ್ರು. ಇಲ್ಲಿ ಹೈದರಾಬಾದ್ ಪೊಲೀಸರು ಈ ಕೇಸ್ನ ಪತ್ತೆ ಮಾಡಿ ಮೀಡಿಯಾಗಳಿಗೆ ತಿಳಿಸಿದ್ರು. ಆದ್ರೆ ಸಂಗೀತ ಬಗ್ಗೆ ಗೌಪ್ಯತೆ ಕಾಪಾಡೋಕೆ ಅಂತಾನೆ ಅವಳ ಬಗ್ಗೆ ಯಾವೊಂದು ಫೋಟೋವನ್ನ ರಿಲೀಸ್ ಮಾಡಲಿಲ್ಲ. ಐಡೆಂಟಿಟಿ ಕಾರಣಕ್ಕೆ ಅದೆಲ್ಲವನ್ನ ಗೌಪ್ಯವಾಗಿ ಇಟ್ಟಿದ್ರು. ಅಲ್ಲದೆ ಈ ಕೇಸ್ನಲ್ಲಿ ಸಂಗೀತ ಹೆಸರನ್ನ ಸಹ ಸಂಗೀತ ಅಂತ ಬದಲಿಸಿ ಈ ಕೇಸ್ನ ಪೊಲೀಸರು ಕ್ಲೋಸ್ ಮಾಡಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.